ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಳ್ತೀನಿ. ಇವತ್ತೇನಿಲ್ಲ, ಮನೆ ಟೂರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಈ ಮನೆ ನನಗೆ ಹೆಂಗೆ ಸಿಕ್ತು ಅಂತಂದರೆ, ಆಫೀಸ್ ಕಡೆಯಿಂದ ನಮಗೆ 2 ವೀಕ್ಸ್ ಸ್ಟೇ ಕೊಡ್ತಾರೆ ಹೋಟೆಲಲ್ಲಿ. ಅದಾದಮೇಲೆ ನಮ್ಮ ಓನಾಗಿ ನಾವು ನೋಡ್ಕೋಬೇಕು. ಸೊ ಆಫೀಸು ಹೆವಿ ಕೆಲಸ ಇದ್ದಿದ್ದರಿಂದ ನನಗೆ ಸ್ಟೇ ಹುಡ್ಕೋಕ್ಕೆ ಆಗ್ತಿರಲಿಲ್ಲ. ಬಟ್ ಸ್ಟಿಲ್ ಏನೋ ಒಂದು ಕಡೆ ಒಂದು ಲೀಡ್ಸ್ನ ಹುಡ್ಕೊಂಡು ಟ್ರೈ ಮಾಡ್ತಿದ್ದೆ. ಬಟ್ ಎಲ್ಲೋ ಒಂದು ಕಡೆ ಅದು ಹೋಗಿ ನೋಡ್ಕೊಂಬರೋದಕ್ಕೆ ಅಗೇನ್ ನನ್ನ ಹತ್ರ ಟ್ರಾನ್ಸ್ಪೋರ್ಟೇಷನ್ ಇರಲಿಲ್ಲ. ಸೊ ಏನು ಮಾಡೋದು? ಆ್ಯಂಡ್ ಮೋರ್ ಓವರ್ ಆಫೀಸ್ಗೆ ಕರೀತಾರೆ ಅನ್ನೋದು ಗ್ಯಾರಂಟಿ ಇಲ್ಲ. ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮು ಇಲ್ಲ ಆಫೀಸಿಗೆ ಕರೀತಾರೋ ಅದು ನನಗೆ ಐಡಿಯಾ ಇಲ್ಲ. ಸೊ ಈಗೇನಾದರೂ ನಾನು ಶೇರಿಂಗು ಇಲ್ಲ ಲೀಸಿಂಗು ಅಂತ ಹೊರಟೋಗ್ಬಿಟ್ರೆ ನನಗೆ ಒಂದು 11 ಮಂತ್ 11 ಮಂತ್ಸ್ 12 ಮಂತ್ಸ್ ನಾನು ಏನೂ ಮಾಡೋಕ್ಕಾಗಲ್ಲ, ಅಲ್ಲೇ ಇರಬೇಕಾಗತ್ತೆ. ಸೊ ಇದೆಲ್ಲ ಒಂದು ಯೋಚನೆ ಮಾಡ್ತಿರ್ಬೇಕಾದಾಗ ಏನು ಮಾಡೋದು ಅನ್ನೋದು ನನಗೆ ಐಡಿಯಾ ಹೊಳಿಲಿಲ್ಲ. ಸೊ ಆಮೇಲೆ ಹಿಂಗೆ ಸೋಷಿಯಲ್ ಮೀಡ್ಯಾದಲ್ಲಿ ಹುಡುಕ್ಬೇಕಾದಾಗ ಒಂದು ಕಪಲ್ ಬಂದುಬಿಟ್ಟು ಇಲ್ಲಿ ನಮ್ಮ ಆಫೀಸ್ ನಿಯರ್ ಬೈಯೇ ಒಂದು ಅಪಾರ್ಟ್ಮೆಂಟಲ್ಲಿರ್ತಾರೆ. ಅವರು ಈಗ US ಇಂದ ಇಂಡಿಯಾಗೆ ಹೋಗ್ತಾ ಇದ್ದಾರೆ. 45 ಡೇಸು ಅವರು ಒಂದು 1 BHK ಅಪಾರ್ಟ್ಮೆಂಟ್ನ ರೆಂಟ್ ಕೊಡೋದಕ್ಕೆ ಅವರು ಪ್ಲ್ಯಾನ್ ಮಾಡ್ತಾರೆ. ಸೊ ಸಮ್ಹೌ ನನಗೆ ಆ ಒಂದು ಕಾಂಟ್ಯಾಕ್ಟ್ ಸಿಕ್ಕಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ಸೊ ಆವಾಗ 45 ಡೇಸ್ ಅವರು ಹೋಗ್ತಿದ್ರಿ, ನಾನು ರೆಂಟ್ ಕೊಡ್ತೀನಿ ಅಂತ ಹೇಳಿದಾಗ ನಾನು ಓಕೆ ಅಂತಂದೆ. ಬಿಕಾಸ್ ನನಗೇನಂತಂದರೆ ಒಂದು 45 ಡೇಸ್ ನನಗೆ ರೆಂಟ್ ಏನೋ ಒಂದು ಸ್ಟೇ ಸಿಗ್ತಿದೆಯಲ್ಲ, ಅಲ್ಲಿ ಹೋದ್ಮೇಲೆ ಒಂದು 45 ಡೇಸ್ ಹೋದ್ಮೇಲೆ ಅಷ್ಟೊತ್ತಿಗೆ ನಾನೆಲ್ಲ ಒಂದು ಸ್ವಲ್ಪ ಸೆಟಲ್ ಡೌನ್ ಆಗಿ ನಾನು ವರ್ಕಲ್ಲೆಲ್ಲ ಇನ್ವಾಲ್ವ್ ಆಗಿ ಪ್ರಾಜೆಕ್ಟೆಲ್ಲ ಸ್ವಲ್ಪ ಒಂದು ಸ್ಟೆಬಿಲಿಟಿ ಬಂದಾಗ ನಾನು ಬೇಕಾದರೆ ಬೇರೆ ಎಲ್ಲಿ ಏನು ಅನ್ನೋದು ನನಗೆ ಯೋಚನೆ ಮಾಡೋಕ್ಕೆ ಅಟ್ಲೀಸ್ಟ್ ಒಂದು 40 ಡೇಸ್ ಸಿಗುತ್ತಲ್ಲ ಟೈಮ್ ಅಂತ ಹೇಳ್ಬಿಟ್ಟು ನಾನು ವಿತೌಟ್ ಡಿಸ್ಕಷನು ಎಸ್ ಅಂತ ಹೇಳ್ಬಿಟ್ಟೆ ನಾನು. ಸೊ ಇವತ್ತು ಮನೆಗೆ ಎಂಟ್ರಿ ಕೊಟ್ಟೆ ನಾನು. ಅವರು ಇವತ್ತು ಈಗ ಜಸ್ಟ್ ಬಂದ್ಬಿಟ್ಟು ನನ್ನ ಮಾತಾಡಿಸ್ಕೊಂಡು ಹೋದ್ರು ಅವರು. ಸೊ ಇದು ಆಗಿದ್ದು. ಸೊ ಇಲ್ಲಿ ಒಂದು ಹೋಮ್ ಟೂರ್ ನೋಡೋಣ ಏನೇನಿದೆ ಅಂತ. ಏನಂತಂದರೆ ಎಲ್ಲ ಕಪಲ್ ಇದ್ದಿದ್ದರಿಂದ ನನಗೆಲ್ಲನೂ ಇದೆ ಇಲ್ಲಿ. ನಾನು ಅದನ್ನು ಯೂಸ್ ಮಾಡ್ಕೋಬೋದು, ಅದೊಂದು ಅಡ್ವಾಂಟೇಜ್ ಅಷ್ಟೇ. ಅದಾದಮೇಲೆ ಅವ್ರು ಏನಂತಂದರೆ ಒಂದು ಐರ್ಲ್ಯಾಂಡಿಗೆ ಪ್ಲ್ಯಾನ್ ಮಾಡ್ತಿದ್ದಾರೆ. ಸೊ ಇನ್ ಕೇಸ್ ಈಗ ವೀಸಾಗೆ ಹೋಗ್ತಾ ಇರೋದು ಅವ್ರು ಇಂಡಿಯಾಗೆ. ಇನ್ ಕೇಸ್ ಅದು ವರ್ಕೌಟ್ ಆದರೆ ನನಗೆ ಇಷ್ಟ ಇದ್ದರೆ ನಾನು ಇಲ್ಲಿ ಕಂಟಿನ್ಯೂ ಆಗ್ಬೋದು, ಇಲ್ಲ ಅಂತಂದರೆ ನಾನು ಬೇಕಾದರೆ ಆಚೆ ಕಡೆ ಹೋಗ್ಬೋದು, ಅವ್ರು ಲೀಸ್ ಕ್ಯಾನ್ಸಲ್ ಮಾಡ್ಕೊಳ್ತಾರೆ. ಇದು ಆಪ್ಷನ್ ಇದೆ. ಸೊ ನನಗೆ 45 ಡೇಸು ನನಗೆ ಥಿಂಕ್ ಮಾಡೋದಕ್ಕೆ ನನಗೆ ಒಂದು ಟೈಮ್ ಸಿಗುತ್ತೆ. ಇಲ್ಲ ಇಲ್ಲೇ ಇರಬೇಕಾ, ಇಲ್ಲ ಆಚೆ ಕಡೆ ಹೋಗ್ಬೇಕಾ, ಆಚೆ ಕಡೆ ಹೋದ್ರೆ ಎಲ್ಲಿ ಹೋಗಬೇಕು, ಎಲ್ಲದಕ್ಕೂ ಆ್ಯಂಡ್ ಮೋರ್ ಓವರ್ ಪ್ರಾಜೆಕ್ಟಲ್ಲಿ ನಾನು ಸೆಟ್ಲ್ ಆಗೋದಕ್ಕೆ ಎಲ್ಲದಕ್ಕೂ ನಂಗೆ ಟೈಮ್ ಸಿಗುತ್ತೆ. ಸೊ ಅದಕ್ಕೆ ನಾನು ಇದೊಂದು ಬೆಸ್ಟ್ ಚಾಯ್ಸ್ ಅಂದ್ಕೊಂಡು ನಾನು ಬಂದ್ಬಿಟ್ಟೆ. ಆ್ಯಂಡ್ ಐ ಥಿಂಕ್ ಬೆಸ್ಟ್ ಚಾಯ್ಸೇ. ನೋಡ್ತೀನಿ ನೋಡಿರಿ ನಮ್ಮ ಮನೇನ ನೋಡಿರಿ. ಎಂಟ್ರಿ ಆಗಿದ ತಕ್ಷಣ ಹಿಂಗೆ ಬರುತ್ತೆ. ಇಲ್ಲಿ ಒಂದು TV ಇಟ್ಟಿದ್ದಾರೆ. ಸೊ ಲಾಕ್ ಮಾಡೋಣ. ಓಕೆ, ಇಲ್ಲೊಂದು ಸೋಫಾ ಇಟ್ಟಿದ್ದಾರೆ. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಒಂದು ಬೆಡ್ಡು ಇದೆ ಇಲ್ಲೇ ಹಾಲಲ್ಲೇ. ಸೊ ಇಲ್ಲೇ ಆರಾಮಾಗಿ ಮಲ್ಕೋಬೋದು ಆರಾಮಾಗಿ. ಸೊ TV ನೋಡಿರಿ, 65 ಇಂಚಿ ಸ್ಯಾಮ್ಸಂಗ್ TV ಕೊಟ್ಟಿದ್ದಾರೆ, ಪ್ಲಸ್ ಸ್ಪೀಕರ್ ಕೊಟ್ಟಿದ್ದಾರೆ. ಆ್ಯಂಡ್ ನನಗೆ ಅದಕ್ಕಿಂತ ಮೇಯ್ನ್ ಏನಂತಂದರೆ ಇದು ಬಂದ್ಬಿಟ್ಟು ಹೈಟೆಲ್ಲ ವೇರಿ ಮಾಡ್ಕೋಬೋದು ನಾವು. ಸೊ ನಾನು ಮೇಯ್ನ್ಲಿ ಹುಡುಕ್ತಾ ಇದ್ದೆ ಇದು. ಆ್ಯಂಡ್ ಜೊತೆಗೆ ಏನಂತಂದ್ರೆ ನನಗೆ ಮಾನಿಟ್ರ್ ಬೇರೆ ಕೊಟ್ಬಿಟ್ಟಿದ್ದಾರೆ. ಸೊ ಅದಂತೂ ಅಲ್ಟಿಮೇಟ್, ನನಗೆ ವರ್ಕ್ ಅಂತೂ ತುಂಬ ಪ್ರೊಡಕ್ಟಿವ್ ಆಗಿ ಮಾಡ್ಬೋದು ಇವಾಗ. ಸೊ ಅದಾದಮೇಲೆ ಇದು ಹಾಲು. ಇಲ್ಲಿ ಹೋದರೆ ಬಾಲ್ಕನಿ ಸಿಗತ್ತೆ ನೋಡ್ರಿ, ಹಿಂಗಿದೆ ಆಚೆ ಬಂದರೆ. ಸಖತ್ತು, ನನಗೆ ಭಾರಿ ವೈಬ್ಸ್ ಅಂತೂ ಸಖತ್ತಾಗಿದೆ. ಇದು ಚೆನ್ನಾಗಿದೆ, ಒಂಥರ ಕೂಲಾಗಿದೆ, ಸೌಂಡ್ ಇಲ್ಲ, ಏನೂ ಇಲ್ಲ. ಇಲ್ಲೆಲ್ಲ ನೋಡ್ರಿ AC ವರ್ಕ್ ಆಗ್ತಿದೆ. ಆ್ಯಕ್ಚುಲಿ ನಾವಿರೋದು ಅಂದ್ಬಿಟ್ಟು ಫಸ್ಟ್ ಫ್ಲೋರು, ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು, ನಮ್ಮ ಮೇಲೆ ಒಂದು ಫ್ಲೋರು, ಟೋಟಲ್ 3 ಫ್ಲೋರ್ ಇದೆ ಅಷ್ಟೇ. ಇಲ್ಲೆಲ್ಲ ವುಡ್ಡಲ್ಲಿ ಕಟ್ಟಿರೋ ಮನೆಗಳು, ಸೊ ಹಾಗಾಗಿ ಜಾಸ್ತಿ ಫ್ಲೋರಲ್ಲಿ ಕಟ್ಟಲ್ಲ. ಇನ್ನು ಕಿಚನ್ಗೆ ಹೋದರೆ ಇಲ್ಲೊಂದು ಚೇರ್ ಇದೆ. ಸೊ ನನಗೆ ಆಫೀಸ್ ಸೆಟಪ್ ಅಂತೂ ಕರೆಕ್ಟಾಗಿ ಪರ್ಫೆಕ್ಟಾಗಿದೆ, ನನಗೇನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಬಂದಾಗ ಅವರು ಇದನ್ನು ದೇವ್ರ ಮನೆ ಇಲ್ಲೇ ಮಾಡ್ಕೊಂಡಿದ್ದಾರೆ ಅವರು. ಸೊ ಇದು ನೋಡಿರಿ, ಇದು ನಾನು ಊರಿಂದ ತೊಗೊಂಬಂದೆ. ಇದು ಡೈಲಿ ಪೂಜೆ ಮಾಡ್ತಿದ್ದೆ ನಾನು. ಬಟ್ ಇಲ್ಲಿ ಬಂದಾನಿಂದ ಪೂಜೆ ಮಾಡ್ತಾನೇ ಇಲ್ಲ ನಾನು. ಅಟ್ಲೀಸ್ಟ್ ನಮಸ್ಕಾರ ಹಾಕೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಇಟ್ಟಿದ್ದೀನಿ. ಬಿಕಾಸ್ ಇದೆಲ್ಲ ಫೈರ್ ಅಲಾರಮ್ ಇದೆ. ಸೊ ಭಾರಿ ಕೇರ್ಫುಲ್ಲಾಗಿರಬೇಕು, ದೀಪ ಹಚ್ಬೇಕಾದಾಗ ಹುಷಾರಾಗಿರಬೇಕು. ಸೊ ಇದೊಂದು ಫ್ರಿಡ್ಜ್ ಇದೆ. ಇದು ಗ್ರಿಲ್ ಮಾಡ್ಕೊಳ್ಳೋದಂತೆ. ಪಾಪ ಅವರು ಟೈಮ್ ಇಲ್ಲ ನನಗೆ, ನಾನು ವಿಡಿಯೋ ಕಾಲ್ ಮಾಡಿ ಹೇಳ್ಕೊಡ್ತೀನಿ ಯಾವ ಥರ ಗ್ರಿಲ್ ಮಾಡೋದು ಅಂತ ಹೇಳ್ಬಿಟ್ಟು ಹೋದರು. ಸದ್ಯ ನೋಡೋಣಿರಪ್ಪ, ನನಗೆ ಅಷ್ಟು ಟೈಮ್ ಇದ್ದರೆ ಆಮೇಲೆ ನಾನೇ ಫೋನ್ ಮಾಡ್ತೀನಿ ಅಂತಂದೆ. ಸೊ ಇವೆಲ್ಲ ಮಾಮೂಲಿ ಗ್ರಾಸರೀಸ್ ಎಲ್ಲ ಅವ್ರು ಆಲ್ರೆಡಿ ಇಟ್ಬಿಟ್ಟು ಹೋಗಿದ್ದಾರೆ, ಬೇಕಂದರೆ ಯೂಸ್ ಮಾಡ್ಕೊ ಅಂತ ಹೇಳ್ತಾ ಇದ್ದಾರೆ ಅವರು. ಯೂಸ್ ಮಾಡ್ಕೊಳ್ಳೋದು, ರೀಫಿಲ್ ಮಾಡಿಕೊಟ್ಟು ಹೋಗೋದಷ್ಟೇ ಅವ್ರಿಗೆ. ಇದು ಮೈಕ್ರೋ ಓವನ್ ಕೊಟ್ಟಿದ್ದಾರೆ. ಇದೆಲ್ಲ ಪಾಪ ಎಲ್ಲ ಯುಟಿಲಿಟೀಸ್ ಎಲ್ಲ ಇಲ್ಲೇ ಇದೆ. ಇದೆಲ್ಲ ನೋಡ್ರಿ ಅವ್ರದ್ದೇ. ಇದು ನಂದೇನಿಲ್ಲ, ಇಲ್ಲಿದೆ ನೋಡ್ರಿ, ಇದು ನಂದು ಇವಾಗ ತಂದಿರೋದು. ಆ್ಯಕ್ಚುಲಿ ಇನ್ನೂ
2 ಸೂಟ್ ಕೇಸ್ ಓಪನ್ ಮಾಡೋದಿದೆ, ಜಸ್ಟ್ 1 ಸೂಟ್ ಕೇಸ್ ಓಪನ್ ಮಾಡಿದೆ ಅಷ್ಟೇ. ಇದು ಬಂದ್ಬಿಟ್ಟು ಡಿಸ್ ವಾಷರು. ಓಕೆ, ಸೊ ಇದು ನೆಕ್ಸ್ಟ್ ಇಲ್ಲಿ ಬಂದಾಗ ಇಲ್ಲಿ ನೋಡಿರಿ ವಾಷರ್ ಆ್ಯಂಡ್ ಡ್ರೈಯರು. ಸೊ ಇದು ಇಲ್ಲಿ ಕೊಟ್ಟಿದ್ದಾರೆ. ನಾನು ಸೂಟ್ ಕೇಸಲ್ಲಿ ನೋಡಿರಿ ಇಲ್ಲಿ ಇಟ್ಟಿದ್ದೀನಿ, ಸದ್ಯಕ್ಕೆ ಇನ್ನೂ ಓಪನ್ ಮಾಡಿಲ್ಲ ನಾನು. ನಾ ಬಾತ್ರೂಮ್ಗೆ ಹೋದರೆ ಡಿಸೆಂಟಾಗಿದೆ, ಚೆನ್ನಾಗಿದೆ. ಒಂದು ಬಾತ್ ಟಬ್ ಬೇರೆ ಕೊಟ್ಬಿಟ್ಟಿದ್ದಾರೆ. ಇಲ್ಲೊಂದು ಕೊಟ್ಟಿದ್ದಾರೆ ನೋಡಿರಿ, ಏನಾದರೂ ಇಟ್ಕೊಳ್ಳೋದಕ್ಕೆ ಕಬೋರ್ಡ್ ಥರ ಕೊಟ್ಟಿದ್ದಾರೆ. ಪಾಪ ಇವರೆಲ್ಲ ಇದನ್ನೆಲ್ಲ ನನಗೆ ಜಾಗ ಖಾಲಿ ಮಾಡಿಕೊಟ್ಟು ಹೋಗಿರೋದು ಅವರು. ಅವ್ರು ಹೇಳ್ತಿದ್ರು, ಬ್ರೋ ನಾನು ನಿಮಗೆಲ್ಲ ಖಾಲಿ ಮಾಡಿಕೊಟ್ಬಿಟ್ಟು ಹೋಗ್ತೀನಿ, ಅಟ್ಲೀಸ್ಟ್ ನೀವು ಏನಾದರೂ ಇಟ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ ಅನ್ನೋ ಥರ. ಬಟ್ ಅವ್ರಿಗೆ ಗೊತ್ತಿಲ್ಲ ನಾನು ಹತ್ರ ಅಷ್ಟೊಂದು ಕ್ಯಾರಿ ಮಾಡಿಲ್ಲ ನಾನು ಅಂತ. ಆಮೇಲೆ ಇದು ಬೆಡ್ರೂಮು. ಸೊ ಇಲ್ಲೊಂದು ಟೇಬಲ್ ಕೊಟ್ಟಿದ್ದಾರೆ, ಇಲ್ಲೊಂದು ಚೇರ್ ಕೊಟ್ಟಿದ್ದಾರೆ. ಸೊ ಯೂಶ್ವಲಿ ಅವ್ರಿಗೆ ಫ್ಯಾನು ಏನೋ ಇದು ಎ ಸಿ ಆಗಲ್ಲ ಅಂತ ಹೇಳ್ಬಿಟ್ಟು ಫ್ಯಾನ್ ಇಟ್ಕೊಂಡಿದ್ದಾರೆ. ಯಾಕಂದರೆ ಇವ್ರು ಇಲ್ಲಿ ಮಲ್ಕೊಂಡಿರ್ತಾರಲ್ವ, ಸೊ ಎ ಸಿ ಬಂದ್ಬಿಟ್ಟು ಸೆಂಟ್ರಲೈಸ್ಡ್ ಇಲ್ಲಿ. ಒಂದು ಸುಮ್ಮನೆ ಆನ್ ಮಾಡಿದರೆ ಮನೆಗೆಲ್ಲ ಫುಲ್ಲು ಎ ಸಿ ಇರುತ್ತೆ, ಬೇಡ ಅಂತ ಹೇಳ್ಬಿಟ್ಟು ಈ ಜಸ್ಟ್ ಫ್ಯಾನ್ ಇಟ್ಕೊಂಡಿದ್ದಾರೆ ಇವರು. ಇದೆಲ್ಲ ಕ್ಲಾಸೆಟ್ಟು, ನೀವು ನೋಡ್ಬೋದು, ಇದೆಲ್ಲ ಅವ್ರದ್ದೇ. ಪಾಪ ಸೈಡಲ್ಲಿ ಇಟ್ಬಿಟ್ಟು ನನಗೆ ನೋಡಿರಿ ಇಷ್ಟೊಂದು ಜಾಗ ಮಾಡಿಕೊಟ್ಟಿದ್ದಾರೆ. ನಾನು ಇನ್ನೂ ಸೂಟ್ ಕೇಸ್ಗೆ ಓಪನ್ ಆಗಿಲ್ಲ, ಮತ್ತು ಇಲ್ಲಿಂದು ಜಾಗ ಮಾಡಿಕೊಟ್ಟಿದ್ದಾರೆ ನನಗೆ. ಸೊ ಅವರು ಅದನ್ನೇ ಹೇಳ್ತಾಯಿದ್ರು, ಇಲ್ಲಿ ವೆಯ್ಟ್ ಮಿಷನ್ ಒಂದು ಬೇರೆ ಇಟ್ಟಿದ್ದಾರೆ, ಅದು ನನಗೆ ಬೇಕಿತ್ತು. ಸೊ ಅವ್ರು ಅದನ್ನೇ ಹೇಳ್ತಾಯಿದ್ರು, ಸ್ಪೀಕರ್ ಇದೆ ಅಂತ ಹೇಳ್ಬಿಟ್ಟು ಸೌಂಡ್ ಜಾಸ್ತಿ ಕೊಡಬೇಡ್ರಿ. ನಾನು ಒಂದು ಸರಿ ಫುಲ್ ನೈಟೆಲ್ಲ ಸೌಂಡ್ ಜಾಸ್ತಿ ಕೊಟ್ಬಿಟ್ಟು ಫಿಲಮ್ ನೋಡ್ತಾಯಿದ್ರೆ ನನಗೆ ಮೇಲ್ ಬಂದಿತ್ತು ಬೆಳಗ್ಗೆ, ಈ ಥರ ಡಿಸ್ಟರ್ಬ್ ಮಾಡ್ತಾಯಿದ್ದೀರ ನೀವು ಬೇರೆಯವ್ರಿಗೆ ಅಂತಂತ. ಸೊ ಹಾಗಾಗಿ ಅದನ್ನೆಲ್ಲ ಕೆಲವೊಂದೆಲ್ಲ ಇಲ್ಲೆಲ್ಲ ಭಾರಿ ಕಮ್ಯುನಿಟಿನಲ್ಲಿ ಭಾರಿ ಸ್ಟ್ರಿಕ್ಟ್ ರೂಲ್ಸ್ ಇದೆ. ಸೊ ಅದನ್ನೆಲ್ಲ ನಾವು ಫಾಲೋ ಮಾಡಲೇಬೇಕು. ನೋಡಿರಿ ಆಲ್ರೆಡಿ 2 ಲ್ಯಾಪ್ಟಾಪ್ ಇದೆ. ಇದೆಲ್ಲ ಆ್ಯಕ್ಚುಲಿ ಹೆಂಗಂದ್ರೆ ಹಂಗೆ ಇಟ್ಟಿದ್ದೀನಿ, ಈಗೆಲ್ಲ ಸೆಗ್ರಿಗೇಟ್ ಮಾಡಬೇಕು. ಇದು ಮಾನಿಟ್ರ್ ಅಂತೂ ನನಗೆ ಭಾರಿ ಯೂಸ್ ಆಗುತ್ತೆ. ಸೊ ಆ್ಯಕ್ಚುಲಿ ಸೋಫಾ ಎಲ್ಲ ಸಗದಾಗಿದೆ, ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ ಅವರು. ಸೊ ಚಿಕ್ಕದಾಗಿದ್ರೂ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಬಟ್ ಈ ಚಿಕ್ಕ ರೂಮ್ಗೆ ಬಟ್ 8 ಗಂಟೆಗೆ ಸಾಕು. ಬಟ್ ಏನಾದರೂ ಮಕ್ಕಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಇದಕ್ಕೆ $1,550 ಪೇ ಮಾಡ್ತಿದ್ದಾರೆ. ಇದು ಜಸ್ಟ್ ಫಾರ್ ರೆಂಟ್, ಇನ್ ಯುಟಿಲಿಟೀಸು ಆನ್ ಟಾಪ್ ಆಫ್ ಇಟ್. ಇಟ್ಸ್ ಲೈಕ್ $150 ಏನೋ ಬರುತ್ತಂತ ಅವ್ರಿಗೆ. ಸೊ ಅರ್ಥ ಮಾಡ್ಕೊಡ್ರಿ, $1,700 ಚೇಂಜ್ ರೆಂಟು ಪ್ಲಸ್ ಯುಟಿಲಿಟೀಸು ಪರ್ ಮಂತ್ ಈ ಒಂದು 1 BHK ಬೆಡ್ರೂಮ್ಗೆ. ಅಷ್ಟು ಕಾಸ್ಟ್ಲಿ ಇದೆ ಇಲ್ಲೆಲ್ಲ. ಬಟ್ ಏನಂತಂದರೆ ಕಮ್ಯುನಿಟಿ ಆ ಲೆವೆಲ್ಗೆ ಇದೆ, ಚೆನ್ನಾಗಿದೆ. ಸ್ವಿಮ್ಮಿಂಗ್ ಪೂಲು, ಓನ್ ಜಿಮ್ಮು, ಗ್ರಿಲ್ ಪ್ಲೇಸು ಎಲ್ಲನೂ ಕೊಟ್ಟಿದ್ದಾರೆ. ಜಿಮ್ಮು ಎಲ್ಲ ಚೆನ್ನಾಗಿದೆ, ನೋಡ್ಕೊಂಬಂದೆ ನಾನು. ಕಡಿಮೆನೇ, ಚಿಕ್ಕದೆ ಬಟ್ ಚೆನ್ನಾಗಿದೆ. ಸೊ ನಾನು ಫಸ್ಟ್ ಇವ್ರಿಗೆ ಕ್ವಶನ್ ಕೇಳಿದೆ, ಜಿಮ್ ಇದೆಯಾ ಅಂತ. ಯಾಕಂತಂದರೆ ಅಲ್ಲಿ ಹೋಟೆಲಲ್ಲೆಲ್ಲ ದಿನ ಬಿಟ್ಟು ದಿನ, ಆ್ಯಕ್ಚುಲಿ ಇವೊಂದು ನನಗೆ ಎಷ್ಟೇ ಬಿಸಿ ಶೆಡ್ಯೂಲ್ ಇದ್ರೂ ದಿನ ಬಿಟ್ಟು ದಿನ ಅಟ್ಲೀಸ್ಟ್ ಮಿಸ್ ಮಾಡಿದ್ರೆ ಹೋಗ್ತಿದ್ದೆ ನಾನು. ಸೊ ಹಂಗೆ ಹೋಗಿ ಒಂದು ಸ್ವಲ್ಪ ಅಡಿಕ್ಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಏನಾದರೂ ಒಂದು ಅಡಿಕ್ಷನ್ ಇರಲೇಬೇಕು, ಇಲ್ಲದಿದ್ರೆ ತುಂಬ ಕಷ್ಟ. ಆ್ಯಂಡ್ ಮೋರ್ ಓವರ್ ಲೋನ್ಲಿನೆಸ್ ಫೀಲ್ ಆಗುತ್ತೆ. ಎಲ್ಲನೂ ಫ್ಯಾಮಿಲಿ ಎಲ್ಲ ಬಿಟ್ಟು ಬಂದು, ಮಕ್ಕಳನ್ನೆಲ್ಲ ಬಿಟ್ಟು ಬಂದಿರೋದ್ರಿಂದ. ಸೊ ಅದಕ್ಕೆ ಏನಾದರೂ ಒಂದು ಫಿಸಿಕಲಾಗಿ ಏನಾದರೂ ಮಾಡ್ಕೊಂಡಾಗ ಚೆನ್ನಾಗಿರುತ್ತೆ. ಅದು ಒಂದು ಸ್ವಲ್ಪ ಮೋಟಿವೇಟ್ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಮೋರ್ ಓವರ್ ಈ ಒಂದು ಲೋನ್ಲಿನೆಸ್ಸು, ಈ ಒಂದು ಮೆಂಟಲ್ ಪ್ರೆಷರ್ನೆಲ್ಲ ತೊಗೊಂಡೋಗ್ಬಿಟ್ಟು ಅಲ್ಲಿ ಒಂದು ಲೆವೆಲಿಗೆ ಬಾಡಿ ಬಿಲ್ಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಈ 40 ಡೇಸಲ್ಲಿ ಅದೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಬಟ್ ಮಾಡಬೇಕಂತ ಮಾತ್ರ ಅಂದ್ಕೊಂಡಿದ್ದೀನಿ. ನೋಡೋಣ ಏನೇನು ಮಾಡ್ತೀನಿ, ಏನೇನು ಮಾಡಲ್ಲ, ಹೆಂಗಿರ್ತೀನಿ, ಹೆಂಗಿರಲ್ಲ, ಏನು ಇಂಪ್ರೂವ್ಮೆಂಟ್ ಆಗ್ತೀನಿ, ಏನು ಇಂಪ್ರೂವ್ಮೆಂಟ್ ಆಗಲ್ಲ, ಎಲ್ಲನೂ ಗೊತ್ತಾಗ್ತಿರುತ್ತೆ. ಸೊ ನಾನು ವೀಡಿಯೋಸ್ ಮಾಡ್ತಾಯಿರ್ತೀನಿ ಇನ್ಮೇಲೆ. ಸೊ ಇದು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಅದೇ ಥರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿರಿ. ಇದೇ ಥರ ವೀಡಿಯೋಸ್ ಬರ್ತಾ ಇರ್ತವೆ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.